ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು ಈ ಪುಸ್ತಕದಿಂದ ಮಕ್ಕಳೊಂದಿಗೆ ಮಾತನಾಡುವ ವಿಧಾನ ಈ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿರುವ ಭಾವನೆ ಏನು ಎಂಬುದು ಮಕ್ಕಳ ಮನಸ್ಸಿಗೆ ನಿಲುಕುವಂತಿರಬೇಕು. ಮಕ್ಕಳು ಮತ್ತು ತಂದೆ ತಾಯಿಗಳ ನಡುವಣ ಘರ್ಷಣೆಯನ್ನು ಕಡಿಮೆ ಮಾಡಲು ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದುವ ಪ್ರಯತ್ನವನ್ನು ತಂದೆ ತಾಯಿಗಳು ಸಹ ಮಾಡಬೇಕು. ಯಾವ ತಂದೆ ತಾಯಿಯು ಬೆಳಗ್ಗೆ ಏಳುತ್ತಲೇ ತಮ್ಮ ಮಕ್ಕಳ ಜೀವನವನ್ನು ಗೊಂದಲಕ್ಕೀಡು ಮಾಡಬೇಕೆಂದು ಸುಪ್ರಭಾತ ಹಾಡುತ್ತಾ ಹೇಳುವುದಿಲ್ಲ. ನಾವು ನಮ್ಮ ಮಕ್ಕಳೊಂದಿಗೆ ಮಾತನಾಡಬೇಕಾದರೆ ಅವುಗಳ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಉಂಟಾಗುವಂತೆ ನಮ್ಮ ಮಾತುಗಳು ಇರಬೇಕು. ಕೆಲವು ಸನ್ನಿವೇಶಗಳಲ್ಲಿ ನಮಗೆ ನಾವು ಅರ್ಥವಾಗದಂತಹ ಮಾತನ್ನು ಅನಗತ್ಯವಾಗಿ ಹೇಳುತ್ತಾರೆ. ಕೆಲವು ಸರಿ ನಾವು ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಾ ಇದೀವಿ ಅದ್ರ ಪರಿಣಾಮ ಏನು ಅದು ನಮ್ಗೆ ಅರ್ಥ ಆಗಿರಲ್ಲ. ಅದರಲ್ಲಿ ಎಷ್ಟು ವೈರುಧ್ಯತೆ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವು ಸರಿ ಪೇರೆಂಟ್ಸ್ ಮಾತಾಡ್ಬೇಕಾದ್ರೆ ಒಂದು ಕಡೆ ಅವ್ರ ಮಾತಲ್ಲಿ ವಿಮರ್ಶೆನೂ ಇರುತ್ತೆ, ಟೀಕೆನೂ ಇರುತ್ತೆ, ಕೆಲವು ಸರಿ ಸಲಹೆಗಳು ಕೇಳಿ ಬರ್ತಾ ಇರುತ್ತೆ. ಮತ್ತೊಂದು ಕಡೆ ಅವುಗಳನ್ನು ಅಲ್ಲಗೆಳೆಯುವುದು. ನನ್ನ ಮಗುಗೆ ಸಾಮರ್ಥ್ಯ ಇಲ್ಲ, ನೀನ್ ಹಂಗ ಆಗ್ಬೇಕು ಅಂತ ನಾವ್ ಹೇಳ್ತಾ ಇದ್ರೆ ನಿನ್ಗೆ ಆ ಸಾಮರ್ಥ್ಯ ಇಲ್ಲ ಅಂತ ಅಲ್ಲಗೆಳೆಯುವುದು. ಅವರ ವಿರುದ್ಧವಾಗೇ ಮಾತನಾಡೋದು ಕಂಡು ಬರುತ್ತೆ. ಇಲ್ಲಿ ಹೋಲಿಕೆ ಆಗ್ಬೋದು, ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿ ಮಾತಾಡೋದು, ನಮ್ಮ ಮಕ್ಕಳ ಸಾಮರ್ಥ್ಯದ ಬಗ್ಗೆ ನಮಗೆ ನಂಬಿಕೆ ಇಲ್ಲದೆ ಇರೋದು, ಬೇರೆಯವರೆದುರಿಗೆ ನಾವು ಅದನ್ನು ಒಪ್ಕೊಳ್ಳಲ್ಲ. ಇಡೀ ಏನೋ ಹೊರಗಿನ ಪ್ರಪಂಚದೊಂದಿಗೆ ಹೋರಾಡಕ್ಕೆ ರೆಡಿ ಇರ್ತೀವಿ. ನನ್ ಮಗು ಹಂಗಿಲ್ಲ ಹಿಂಗೆ ಅಂತ ಪರ ವಹಿಸ್ಕೊಂಡು ಮಾತಾಡ್ತೀವಿ. ಆದ್ರೆ ಎಲ್ಲಿ ಮಾತಾಡ್ಬೇಕು, ಮಗುಗೆ ನಾವು ಮಗು ಜೊತೆ ಯಾವಾಗ್ಲೂ ಇರ್ತೀವಿ ಅನ್ನೋದು ಕನ್ವೆ ಮಾಡ್ಬೇಕು. ಅಲ್ಲಿ ಅದನ್ನ ಮಾಡಲ್ಲ. ನನ್ ಮಗುಗೆ ಅತಿ ಮುದ್ದು ಮಾಡ್ಬಿಟ್ರೆ ಅಥವಾ ಯಾವಾಗ್ಲೂ ಅದ್ರ ಜೊತೆಗಿದ್ರೆ ಅದು ತಪ್ಪು ತಿಳ್ಕೊಬಿಡುತ್ತೆ. ನಾನು ಸ್ಟ್ರಿಕ್ಟ್ ಆಗಿರ್ಬೇಕು ಅಥವಾ ನಾನು ಬೈತಾ ಇದ್ರೆ ಅದು ಸರಿ ದಾರಿಯಲ್ಲಿ ಹೋಗ್ಬೋದು. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಮ್ಮ ಯೋಚನೆಯಲ್ಲಿ ನಾವು ಒಂದನ್ನ ಮರ್ತು ಬಿಡ್ತೀವಿ. ಯದ್ಭಾವಂ ತದ್ಭವತಿ ಅಂತ. ನಾವ್ ಏನು ಭಾವಿಸ್ತೀವಿ, ಯೋಚನೆ ಮಾಡ್ತೀವಲ್ಲ ಅದೇ ಸಂಭವಿಸ್ತಾ ಹೋಗುತ್ತೆ. ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ಸೊ ಇನ್ನು ಮುಂದೆ ನೀವು ನಿಮ್ಮ ಮಕ್ಕಳ ಬಗ್ಗೆ ಮಾತಾಡ್ಬೇಕಾದ್ರೆ ವರ್ಡ್ಸ್ ಆರ್ ಎನರ್ಜಿ, ಆ ಪದಗಳು ಎನರ್ಜಿ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡು ದೊಡ್ಡವ್ರಿಗೆ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತೀವಲ್ಲ, ಎಷ್ಟು ಗೌರವಯುತವಾಗಿ ಮಾತಾಡ್ತೀವಿ, ನೀನ್ ಎಷ್ಟು ಬುದ್ಧಿವಂತ, ನಿನ್ ಕೇಪಬಿಲಿಟಿ ಅಗಾಧವಾಗಿದೆ, ನೀನ್ ಏನನ್ನಾದ್ರೂ ಸಾಧಿಸಬಲ್ಲೆ, ಹಿಂಗೆ ಮೋಟಿವೇಟ್ ಆಗಂಗೆ ಮಾತಾಡ್ಬೇಕಾಗುತ್ತೆ ಮಕ್ಕಳ ಜೊತೆ. ಟೀಕೆಯಾಗಿರದ ಸೌಮ್ಯ ರೀತಿಯ ಮಾತುಗಳು ಮಕ್ಕಳ ಆರೋಗ್ಯಕ್ಕೆ ಒಳಿತು. ಅಂತ ಮಾತುಗಳಿಂದ ಅವರಿಗೂ ಒಂದು ಉತ್ತೇಜನ ದೊರೆತಂತಾಗುತ್ತದೆ. ಅವರ ಜೀವನನ ಅವರು ರೂಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ. ಆಗ ಸೊ ಪೇರೆಂಟ್ಸ್, ನೀವು ನಿಮ್ಮ ಮಕ್ಕಳ ಜೊತೆ ಪ್ರಪಂಚದ ಅತ್ಯಂತ ಬುದ್ಧಿಶಾಲಿ ಮಗು ನನ್ನ ಮಗು ಅನ್ನೋ ರೀತಿನೇ ಮಾತಾಡಿ. ಅದನ್ನ ಗ್ರಹಿಸಿದ ಮಗು ಹಂಗೆ ಬೆಳೆಯೋದಕ್ಕೆ ವರ್ತಿಸೋದಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಅದನ್ನೇ ನಂಬಿಕೊಂಡು ಬೆಳೆಯುತ್ತೆ. ಧನ್ಯವಾದಗಳು.